ಇದೇ ಹೈಟೆಕ್. ಶೀಟ್ ಹಾಕಿದ್ರೆ ಹೀಟ್ ಆಗ್ತಿತ್ತು, ಅದೇ ಲೋ ಟೆಕ್, ಇದೇ ಹೈಟೆಕ್. ನಮ್ಮ ಪರಂಪರೆಯ ವ್ಯವಸ್ಥೆಗಳು ಹೈಟೆಕ್. ಇವನ್ನ ಹೈಟೆಕ್ ಅಂತ ನಾವು ತಿಳಿದಿಲ್ಲ, ಇದ್ರ ತಂತ್ರಗಳೇನು, ಯಾಕೆ ಮಾಡಿದ್ರು ಅನ್ನೋದು. ಸಾಕ್ರೆಟಿಸ್ ಮೆಥಡ್ ವಾಸ್ ಕ್ವಶನಿಂಗ್ ಮೆಥಡ್. ಈ ಗಿಡಗಳಿಗೆ ದಾಳಿಂಬೆ ಬೆಳೆಗಾರರು, ಪಪ್ಪಾಯಿ ಬೆಳೆಗಾರರು ಕೆಲವರೆಲ್ಲ ಬರ್ತಾರೆ ಗೋಮೂತ್ರ ಕೊಡಿ ಅಂತ. 15 ರೂಪಾಯಿ ಲೀಟರ್ ಮಜ್ಜಿಗೆ, 15 ರೂಪಾಯಿ ಲೀಟರ್ ಗೋಮೂತ್ರ ಕೊಡ್ತಾ ಇದೀವಿ. ಗೋವಿನ ಕರುನೋ ಎತ್ತೋ ತೀರೋದ್ರೆ ಗೋನಂದಾಜಲ ಅಂತ ಮಾಡ್ತಾರೆ. ಅವಾಗ ಹೆಚ್ಚಿನ ಪ್ರಮಾಣದ ಗೋಮೂತ್ರ ಬೇಕಾಗುತ್ತೆ. ಯಾವತ್ತು ಒಂದು 400 ಲೀಟರ್ ಸ್ಟಾಕ್ ಇಡ್ತೀವಿ. ಮೊನ್ನೆ ಒಬ್ರು ಬಂದು 400 ಲೀಟರ್ ತಗೊಂಡೋಗ್ಬಿಟ್ರು. ಅದಕ್ಕೆ ಈ ಡ್ರಮ್ಗಳು ಖಾಲಿ ಆಗಿದೆ. ಈ ಜನಗಳಿಗೂ ಈ ಚಟ ಹಚ್ತಾ ಇದೀವಿ, ಸಾವಯವ ತಂತ್ರದ ಚಟ. ನಾನು ಸ್ವಾರ್ಥಿ. ನನಗೆ 10 ವರ್ಷಗಳ ಹಿಂದೆ ಬಹಳ ಬಡವ, ಸಾಲಗಾರ, ದೊಡ್ಡ ಬಡ್ಡಿ ಮಗ ನಾನು. ಸ್ವಲ್ಪ ಹಾಲು ಹೆಚ್ಚಿಗೆ ಕರೆದ್ರೆ ಅದ್ರಾಗೂ ದುಡ್ಡು ಬರ್ತತ್ತಲ್ಲ ಅಂತ ದುಡ್ಡಿನ ಆಸೆ. ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನಮೃತ ಬೀವೆ ಅಂತ ನೋಡಿ ರಾಗಿ ಕಡ್ಡಿ ಹಾಕಿದೀವಿ ನಾವಿಲ್ಲಿ. ಗೋಮೂತ್ರ, ಗೊಂಜಲ, ಮಜ್ಜಿಗೆ ಜೊತೆಗೆ ಬೇಡ, ಇನ್ನೂ ಏನೇನೋ ಉತ್ಪನ್ನ ಮಾಡಕ್ಕಂತ ಇದೆ ಆಸೆ.